ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಾನು ಆರೋಗ್ಯವಾಗಿದ್ದೇನೆ, ಯಾರೂ ಹೆದರಬೇಡಿ. ಜನರ ಜೊತೆ ನಾನು ಇನ್ನೂ 15ರಿಂದ 20 ವರ್ಷ ಇರ್ತೇನೆ. ಜೆಡಿಎಸ್ ಸಮಾವೇಶದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಸರ್ಕಾರ ಬರುತ್ತೆ. ಲೋಕಲ್ನಲ್ಲಿ ಜನ ಮಾತನಾಡೋದಕ್ಕೆ ತಲೆ ಕೆಡಿಸ್ಕೊಳ್ಬೇಡಿ. ಮೈತ್ರಿಯಲ್ಲಿ ಗೊಂದಲ ಇಲ್ಲ. ಸೀಟ್ ತರೋದು ನನ್ನ ಜವಾಬ್ದಾರಿ. ಕ್ಷೇತ್ರ ಗಟ್ಟಿ ಮಾಡಿಕೊಳ್ಳಿ, ನಾನು ಸೀಟ್ ತರ್ತೇನೆ. ಎಲ್ಲವೂ ಕೂಡ ಕೇಂದ್ರದಲ್ಲಿ ನಿರ್ಧಾರವಾಗುತ್ತೆ. ನೋಡಿ, ಕೇಂದ್ರದಲ್ಲಿ ನಿರ್ಧಾರವಾಗುತ್ತೆ ಅಂದರೆ ಕೇಂದ್ರದ BJP ನಾಯಕರು ನಿರ್ಧಾರ ಮಾಡ್ತಾರೆ. ಈ ಹೇಳಿಕೆಯನ್ನು ಕೊಡೋ ಮೂಲಕ ರಾಜ್ಯ BJP ನಾಯಕರಿಗೂ ಕೂಡ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ BJP ಜೊತೆಯಲ್ಲಿ ಹೋಗೋಣ, ನೋಡಿ ಅವರು ಮತ್ತೆ ಹೇಳಿದ್ದಾರೆ, ನಾವು ಅವ್ರ ಜೊತೆಗೆ ಹೋಗೋಣ, ನಾವು ತಪ್ಪು ಮಾಡೋದು ಬೇಡ, ನಾವು ತಗ್ಗಿಯ ಬಗ್ಗೆ ನಡೆಯೋಣ, ಮುಂದೇನಾಗುತ್ತೋ ಭಗವಂತನ ಇಚ್ಛೆ ಅಂತ JDSನ ಸಮಾವೇಶದಲ್ಲಿ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ನಾಡಿಗೆ ಏನಾದರೂ ನನ್ನಿಂದ ಒಂದು ಒಳ್ಳೆ ಕೆಲಸ ಆಗಬೇಕು ಅನ್ನೋದಕ್ಕೆ ಭಗವಂತ ನನಗೆ ಆಯಸ್ಕೊಟ್ಟವನೆ. ನನ್ನ ಮಗ ಹೇಳ್ತಿದ್ದ 3 ಬಾರಿ ಆಪರೇಷನ್ನು ಅಂತ. ಬರೀ 3 ಬಾರಿ ಆಪರೇಷನ್ ಒಂದು ಲೆಕ್ಕ ಹಾಕಬೇಡಿ, 2 ಬಾರಿ ಸ್ಟ್ರೋಕು ಆಗಿತ್ತು. ಭಗವಂತ ಉಳಿಸಿದ್ದ ನನ್ನ. ಆರೋಗ್ಯವಾಗಿ ಭಾಳ ಗಟ್ಟಿಮುಟ್ಟಾಗಿದ್ದೇನೆ, ಹೆದರಬೇಡಿ. ಪಾಪ ಕಾಂಗ್ರೆಸ್ನವ್ರು ಹೇಳ್ತಾರೆ, ನಮ್ಮ ವಿರೋಧಿಗಳು, ಇನ್ನೇನು ಕುಮಾರಸ್ವಾಮಿ ಆರೋಗ್ಯ ಎಲ್ಲ ಕೆಟ್ಟೋಯ್ತು, ಜನತೆಲ್ಲ ಮುಗಿದೋಗಿದೆ, ಯಾಕೆ ಅಲ್ಲಿರ್ತೀರಿ, ಬನ್ನಿ ನಮ್ಮ ಜೊತೆಗೆ, ಬನ್ನಿ ನಮ್ಮ ಜೊತೆಗೆ ಅಂತ ಕರೀತಾವ್ರೆ. ಗಟ್ಟಿಯಾಗಿ ನಿಮ್ಮ ಜೊತೆಲಿ ಇರ್ತೀನಿ, ಏನೂ ಆಗೋದಿಲ್ಲ. ನಮ್ಮ ತಂದೆ ತಾಯಿ ನನಗೆ ಅವ್ರ ಆಶೀರ್ವಾದ, ಅವ್ರು ಮಾಡಿರೋ ಒಳ್ಳೆ ಕೆಲಸ, ಈ ಯಾವ ಕೆಟ್ಟ ದೃಷ್ಟಿಗಳು ನನ್ನ ಮೇಲೆ ಬೀಳಲ್ಲ. ಈ ಕೆಟ್ಟ ದೃಷ್ಟಿಗಳು ನನಗೆ ಬಡವರೇನಿದ್ದೀರಿ, ಆ ಬಡವರ ಆಶೀರ್ವಾದ ಎಲ್ಲಿವರೆಗಿದೆ, ನಾನು ಬದುಕಿರೋದೇ ಈ ಜನಕ್ಕೋಸ್ಕರ. ಜನತಾದಳದ ಕಾರ್ಯಕರ್ತರು ಹೊರಗಡೆ ಬರೋದೇ ಇಲ್ವೇನಪ್ಪ ಅನ್ನೋಂಥ ಒಂದು ವಾತಾವರಣ ಈ ರಾಜ್ಯದಲ್ಲಿ ಇವತ್ತಿದೆ ಅಂತಕ್ಕಂಥ ಒಂದು ಅಪ್ರಚಾರಗಳು ಪ್ರಾರಂಭ ಆಗಿತ್ತು. ಇವತ್ತು ಈ ಸಭೆ ನೀವು ಇವತ್ತೇನು ನಡೆಸ್ತಾ ಇದ್ದೀರಲ್ಲ, ನಿಮಗೇನು ನಾವು ವೆಹಿಕಲ್ ಕೊಟ್ಟೇನು ಕರೆಸಿಲ್ಲ, ಇಲ್ಲ ದುಡ್ಡು ಕೊಟ್ಟು ಕರೆಸಿಲ್ಲ, ಪ್ರೀತಿಯಿಂದ ಬಂದಿದ್ದೀರಿ ಇಲ್ಲಿ, ಪ್ರೀತಿಯಿಂದ. ಇನ್ನೂ ಈ ಪಕ್ಷ ಉಳಿದಿದೆ, ಈ ಪಕ್ಷ ಶಕ್ತಿ ಇದೆ ಅಂತಕ್ಕಂಥದ್ದನ್ನು ಪಾಪ ಹೇಳ್ತಾರಲ್ಲ ಒಬ್ಬರು ಪದೇ ಪದೇ, ಬನ್ನಿ ನಮ್ಮ ಜೊತೆಗೆ, ಬನ್ನಿ ನಮ್ಮ ಜೊತೆಗೆ, JDS ಮುಗಿದೋಗಿದೆ ಅಂತ ಹೇಳಿ. ಬಹುಶಃ ಅವ್ರಿಗೆ ಇವತ್ತಿಗೂ ನೀವು ಉತ್ತರ ಕೊಟ್ಟಿದ್ದೀರಿ ಅನ್ನೋದು ನನ್ನ ಅಭಿಪ್ರಾಯ. ಧೈರ್ಯವಾಗಿ ಹೊರಡಿ. ನಾಳೆಯಿಂದ ನಾನು ನಿಮ್ಮ ಜೊತೆ ಸೇರ್ತೀನಿ. ಬರೀ ನಿಖಿಲ್ ಕುಮಾರಸ್ವಾಮಿ ಅವರು ಒಬ್ಬರಿಗೆ ನಾವೇನು ಜವಾಬ್ದಾರಿ ಕೊಟ್ಟು ಅವ್ರನ್ನೇ ಹೋಗಪ್ಪ ಅಂತ ತಳ್ಳಲ್ಲ ಮುಂದಕ್ಕೆ. ನಾನು ಸ್ವಲ್ಪ ಗಟ್ಟಿಯಾಗಿದ್ದೀನಿ. ಸ್ವಲ್ಪ ಇನ್ನೊಂದು 15 ದಿವಸ, 1 ತಿಂಗಳು, ಸ್ವಲ್ಪ ಇನ್ನೂ ಒಂಚೂರು ತಾಕತ್ತು ತಗೋಬೇಕು. ನಾನು ತಾಕತ್ತು ತಗೊಂಡಿಗೆ ನನ್ನ ಭಾಷಣ ನೋಡಿದಾಗಲೇ ನಿಮ್ಗೆ ಅರ್ಥ ಆಗಿರ್ಬೋದು, ನನ್ನ ವಾಯ್ಸ್ ನೋಡಿ. ಅದರಿಂದ ಧೈರ್ಯವಾಗಿ ಹೊರಡಿ. ಈ ಬಾರಿ ಜನತಾದಳ ಸರ್ಕಾರವೇ, ಈ ಬಾರಿ ಜನತಾದಳ ಸರ್ಕಾರವೇ. JDS ಮತ್ತು BJP ಮೈತ್ರಿ ಒಂದು ಮಾತು. ಬಟ್ ಆದರೆ ನಮ್ಮ ಶಾಸಕರು ಈಗಿರ್ತಕ್ಕಂಥವ್ರು ಬಹಳ ಗಟ್ಟಿಯಾಗಿರೋರು. ಎಲ್ಲರನ್ನು ನೀನು ಅಂದ್ರೆ ನಿಮ್ಮಪ್ಪ ಅಂತಕ್ಕಂಥ ಒಂದು ಮನೋಧೈರ್ಯ ಇಟ್ಕೊಂಡಿರ್ತಕ್ಕಂಥ ಇದ್ದಾರೆ. ಸಪಣ ಅದರಿಂದ ಯಾವ ಸಮಸ್ಯೆ ಇಲ್ಲ. ಪಕ್ಷ ತರುಣ ಅಧಿಕಾರಕ್ಕೆ BJP ಜೊತೆಲೇ ಹೋಗೋಣ ಅಂತ, ಅದೇನು ತೊಂದರೆ ಇಲ್ಲ. ನಾವು ತಪ್ಪು ಮಾಡ್ಕೊಳ್ಳೋದು ಬೇಡ, ನಮ್ಮಿಂದ ತಪ್ಪಾಗಬಾರ್ದು. ನಾವು ತಗ್ಗಿ ಬಗ್ಗೆ ನಡೆಯೋಣ. ಮುಂದೆ ಭಗವಂತ ಇಚ್ಛೆ ಏನೇನಿದೆಯೋ. ಬಟ್ ಆದರೆ ನಮ್ಮ ಶಾಸಕರು ಈಗಿರ್ತಕ್ಕಂಥವ್ರು ಬಹಳ ಗಟ್ಟಿಯಾಗಿರೋರು ಎಲ್ಲರನ್ನು.